ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕೇಕ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಏನು ಕೇಕ್ ಮಾಡೋಕ್ಕೆ ಬರಲ್ಲ, ಅದ್ರ ಬಗ್ಗೆನೇ ಗೊತ್ತಿಲ್ಲ ಅನ್ನೋರು ಆರಾಮ್ಸೆ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಈಗೆಲ್ಲ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ಸ್ಕೂಲು ಎಲ್ಲ ರಜೆ ಇರುತ್ತೆ. ಹೊರಗಡೆ ತರೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಚ್ಚೇನು ಖರ್ಚಾಗಲ್ಲ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಾವು ಏನರಲ್ಲಿ ಅಳತೆ ತೊಗೊಂಡಿರ್ತೀವೋ ಅದರಲ್ಲೇ 2 ಮೊಟ್ಟೆ, ಈಗ ಸ್ವಲ್ಪ ಅಡುಗೆ ಎಣ್ಣೆ ಚೆನ್ನಾಗಿ ಮಿಕ್ಸಿಗೆ ಹಾಕಿ ನೊರೆ ಬರೋ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆಗಿರಬೇಕು. ಈಗ ಇದಕ್ಕೆ ಮೈದಾ ಹಿಟ್ಟು, ಸಕ್ಕರೆ ಏನರಲ್ಲಿ ಅಳತೆ ತೊಗೊಂಡಿರ್ತೀವಿ ಅದರಲ್ಲೇ ನೋಡಿ, ಬೇಕಿಂಗ್ ಪೌಡ್ರು 2 ಸ್ಪೂನ್ ಅಷ್ಟು, ಬೇಕಿಂಗ್ ಸೋಡಾ 3/4 ಸ್ಪೂನ್ ಹಾಕ್ತಿದ್ದೀನಿ, ಮತ್ತು ಅಡುಗೆ ಎಣ್ಣೆ ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ, 1 ಕಪ್ಪು ಹಾಲು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಏನಾದರೂ ನೋಡಿ ವೆನಿಲಾ ಎಸೆನ್ಸು, ಇದು ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಬೇಕು, ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಹಾಲು ಹಾಕ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಏನಾದರೂ ತಿಳುವು ಅನಿಸಿದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಟೂಟಿ ಫ್ರೂಟಿ ಇದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಸಿಯಾಗಿ, ಏನು ಕಷ್ಟನೇ ಆಗಲ್ಲ. ಕೈಯಲ್ಲೆಲ್ಲ ಬೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಇದಕ್ಕೆ ಇರಬೇಕು. ನೋಡಿ, ಒಂದು ಮೋಲ್ಡ್ ತೊಗೊಂಡು ನಾನಿಲ್ಲಿ ಬ್ರೆಡ್ದು ಒಂದು ಮೋಲ್ಡ್ ತೊಗೊಂಡಿದ್ದೀನಿ. ಕೇಕ್ದೇ ಬರುತ್ತೆ ನೋಡಿ. ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನಲ್ಲಿ ಈ ಥರ ಅಪ್ಲೈ ಮಾಡಿದ್ರೆ ನಾವು ಕೇಕೆಲ್ಲ ಈಸಿಯಾಗಿ ತೆಗಿಬೋದು. ನೋಡಿ, ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಿ ಆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪೂರ್ತಿ ಹಾಕ್ಬಾರ್ದು, ಅರ್ಧ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ, ಅದು ಚೆನ್ನಾಗಿ ಉಬ್ಬುತ್ತೆ. ಬೇರೆ ಇನ್ನೊಂದಕ್ಕೆ ಹಾಕ್ಕೊಂಡ್ರೂ ಆಗುತ್ತೆ. ನೋಡಿ, ನಾನಿಲ್ಲಿ ಅರ್ಧ ಹಾಕಿದ್ದೀನಿ. ಚೆನ್ನಾಗಿ ಈ ಥರ ಟ್ಯಾಪ್ ಮಾಡಬೇಕು. ಕೇಕೆಲ್ಲ ಆದಾಗ ಏರ್ ಥರ ಎಲ್ಲ ಸರಿಯಾಗಿ ಬರಲ್ಲ. ನೋಡಿ, ಓವನಲ್ಲಿ ಇಟ್ಟಿದ್ದೀನಿ ನಾನು. 10 ಮಿನಿಟ್ಸು ಫ್ರೀ ಹೀಟ್ ಮಾಡಿ ಇಟ್ಟಿದ್ದೀನಿ. 45 ಮಿನಿಟ್ಸ್ಗೆ ನೋಡಿ ಆಗಿದೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಸಿಯಾಗೂ ಬರುತ್ತೆ. ವೆನಿಲಾ ಎಸೆನ್ಸ್ ಒಂಚೂರು ಜಾಸ್ತಿ ಹಾಕಿರೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಷ್ಟು ಬೇಡ ಅಂದರೆ ನಿಮ್ಗೆ ವೈಟಾಗೇ ಇರಬೇಕು ಕೇಕು ಅಂದರೆ ಒಂದು ಸ್ವಲ್ಪ ಅದು ಕಡಿಮೆ ಹಾಕ್ಕೊಂಡ್ರೆ ಸರೋಗುತ್ತೆ. ಆದರೂ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಎಲ್ಲ. ನೋಡಿ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ತಣ್ಣಗಾದ ಮೇಲೆ ನಾವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಡ್ತಾರೆ. ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಓನ್ ಇಲ್ಲ ಅಂದ್ರೂ ಕುಕ್ಕರ್ಗೆ, ದಪ್ಪ ತಳ ಇರೋ ಕುಕ್ಕರ್ಗೆ ಅದೇ ಮಿಶ್ರಣ ಏನು ಮಾಡಿರ್ತೀವಿ ಅದನ್ನು ಹಾಕಿ ಸಿಮ್ಮಲ್ಲಿ ಇಟ್ಟರೆ 1 ಅವರ್ ಮೇಲೆ ತಗೊಳ್ಳುತ್ತೆ ಟೈಮು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಯಾವ ಸ್ಲೈಸ್ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತಂದು ಕೊಡೋದಕ್ಕಿಂತ ಸಾಫ್ಟಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟೂ ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಈ ಮೆಥಡ್ನಲ್ಲಿ ಮಾಡಿ ನೋಡಿ. ನೀವು ಎಷ್ಟು ಮಾಡಿಕೊಟ್ರೂ ಖಾಲಿ ಮಾಡ್ತಾರೆ ಮಕ್ಕಳು, ಅಷ್ಟು ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.